ರಂಗೋಲಿ ಹಾಕೋದ್ರಲ್ಲಿ ಖಂಡಿತ ನಾನು ಎಕ್ಸ್ಪರ್ಟ್ ಕೂಡ ಅಲ್ಲ. ಅಂತ ಒಂದು ಚಂದದ ರಂಗೋಲಿಗಳನ್ನು, ನೈಜ ರಂಗೋಲಿಗಳನ್ನು ನನಗೆ ಹಾಕಲಿಕ್ಕೆ ಬರೋದಿಲ್ಲ. ಆದರೂ ಕೂಡ ಇದನ್ನು ಹೆಚ್ಚಾಗಿ ನಾನು ಹಾಕ್ತಾ ಇರ್ತೇನೆ. ಯಾಕಂತೇಳಿ ಹೇಳಿದ್ರೆ ಇದು ನನ್ನ ಇಷ್ಟದ ಒಂದು ಹವ್ಯಾಸಗಳಲ್ಲಿ ಒಂದು. ಸೊ ಈ ಸಾರಿಯೂ ಕೂಡ ನಾನು ಶಿವರ ರಂಗೋಲಿಯನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇನೆ ಕೈಲಾಜಿ ಉಮಾಮಹೇಶ್ವರ ದೇವಸ್ಥಾನದಲ್ಲಿ. ಅದೇ ರಂಗೋಲಿಯನ್ನು ಈಗ ನೀವೆಲ್ಲರೂ ಕೂಡ ಇಲ್ಲಿ ನೋಡ್ತಾ ಇದ್ದೀರಾ. ಎಲ್ಲರಿಗೂ ನಮಸ್ಕಾರ. ಇದೀಗ ನಾನು ನಮ್ಮ ಕಾರ್ಕಳದಲ್ಲಿರುವಂತಹ ಕೈಲಾಜಿ ಉಮಾಮಹೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇದ್ದೇನೆ. ಇಲ್ಲಿ ನಾನು ಪ್ರತಿ ವರ್ಷ ಶಿವರಾತ್ರಿಗಾಗಿ ಒಂದು ರಂಗೋಲಿಯನ್ನು ಹಾಕ್ತಾ ಬಂದಿದ್ದೇನೆ. ಇದು 7ನೇ ವರ್ಷ. ಸೊ ಈ ವರ್ಷವೂ ಕೂಡ ನಾನಿಲ್ಲಿ ಬಂದಿದ್ದೇನೆ. ಇಲ್ಲಿ ನೀವು ನೋಡ್ಬೋದು ಎಂಥ ಒಂದು ಸುಂದರ ಪರಿಸರ ಇದೆ ಇಲ್ಲಿ ಅಂತೇಳಿ ಹೇಳಿ. ಸೊ ಇಲ್ಲಿಂದ ಬರುವಂಥದ್ದು ದಾರಿ. ಸೊ ಭಾರಿ ಚಂದದ ಒಂದು ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ. ಬನ್ನಿ ಅಲ್ಲಿಗೆ ಹೋಗುವ, ಆ ಒಂದು ದೇವಸ್ಥಾನವನ್ನು ನೋಡುವ ಮತ್ತು ರಂಗೋಲಿಯನ್ನು ಹಾಕಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೇನೆ. ದೇವರ ದಯದಿಂದ ಚೆನ್ನಾಗಿ ಮೂಡಿ ಬರಬಹುದು ಅಂತೇಳಿ ಹೇಳಿ ಎಣಿಸ್ತಾ ಇದೀಗ ಬನ್ನಿ ದೇವಸ್ಥಾನಕ್ಕೆ ಹೋಗುವ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ದೇವಸ್ಥಾನ. ಇದು ಇದರ ಸುತ್ತಮುತ್ತಲಿನ ಒಂದು ಪರಿಸರ. ಬನ್ನಿ ಒಳಗೆ ಹೋಗುವ. ಇದೇ ನೋಡಿ ನಮ್ಮ ಕಾರ್ಕಳದಲ್ಲಿರುವಂತಹ ಅತ್ತೂರು ಸಮೀಪ ಇರುವಂತಹ ಕೈಲಾಜಿ ಉಮಾಮಹೇಶ್ವರ ದೇವಸ್ಥಾನ. ಸೊ ಪ್ರತಿ ಶಿವರಾತ್ರಿಗೆ ನಾನು ಇದೇ ದೇವಸ್ಥಾನಕ್ಕೆ ಬಂದು ಇಲ್ಲಿ ಅರ್ಘ್ಯವನ್ನ ಸಲ್ಲಿಸ್ತೇನೆ. ಅಂತೇಳಿ ಹೇಳಿದ್ರೆ ಉಪವಾಸವನ್ನೆಲ್ಲ ಮಾಡಿ ಕಡೆಗೆ ಅರ್ಘ್ಯವನ್ನು ಕೊಡುವುದು ಅಂತೇಳಿ ಹೇಳಿದೆಯಲ್ಲ, ಅದನ್ನು ನಾನು ಇದೇ ದೇವಸ್ಥಾನಕ್ಕೆ ಬಂದು ಇಲ್ಲಿ ಮಾಡುವಂಥದ್ದು. ತುಂಬ ಒಂದು ಶಾಸ್ತ್ರೋಕ್ತವಾಗಿ ಇಲ್ಲಿನ ಒಂದು ಭಟ್ರು ಈ ಪೂಜೆಯನ್ನು ನೆರವೇರಿಸ್ತಾರೆ. ಬಾಕಿ ಸಮಯದಲ್ಲಿ ಈ ದೇವಸ್ಥಾನದಲ್ಲಿ ಬರುವಂಥ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಅಂತೆ. ಸೋಮವಾರ ಒಂದು ಬಿಟ್ಟರೆ, ಸೋಮವಾರ ಶಿವನ ಒಂದು ದಿನ ಇರುವ ಕಾರಣ ಸೋಮವಾರದಂದು ಜನ ಬರ್ತಾರೆ. ಅದನ್ನು ಬಿಟ್ಟರೆ ಬಾಕಿ ದಿನಗಳಲ್ಲಿ ಸ್ವಲ್ಪ ಸಂಖ್ಯೆ ಕಡಿಮೆ. ಯಾಕಂತೇಳಿ ಹೇಳಿದರೆ ಇದು ಮೇನ್ ಪೇಟೆಯ ಹತ್ರ ಇಲ್ಲ, ಸುಮಾರು ಪೇಟೆಯಿಂದ ಒಂದು 7-8 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ದೇವಸ್ಥಾನ. ಆದರೂ ಸುಮಾರು ಒಂದು 500 ವರ್ಷದಿಂದ ಇಲ್ಲಿರುವಂತಹ ಶಿವಲಿಂಗವನ್ನ ಒಂದು ಜನರು ಪೂಜಿಸ್ತಾ ಆರಾಧಿಸ್ತಾ ಬರ್ತಾ ಇದ್ದಾರೆ. ಸೊ ತುಂಬ ಒಂದು ಕಾರಣಿಕೆಯ ಕ್ಷೇತ್ರ ಇದು. ಸೊ ನಾನು ಈಗ ಇಲ್ಲಿ ರಂಗೋಲಿಯನ್ನು ಹಾಕಲಿಕ್ಕೆ ಬಂದಿದ್ದೇನೆ. ಇದೊಂದು ಔಟ್ಲೈನ್ ರೆಡಿ ಆಗಿದೆ. ಒಂದು ತ್ರಿಶೂಲವನ್ನ ಹಿಡಿದು ಕೂತಿರುವ ಒಂದು ಶಿವ. ಓಕೆ, ಸೊ ಈಗ ಮುಖದ ಒಂದು ರಂಗೋಲಿಯನ್ನ ಹಾಕಲಿಕ್ಕೆ ಆರಂಭಿಸಿದೆ. ಕಣ್ಣೊಂದಾಯಿತು. ಆ್ಯಕ್ಚುಲಿ ಬಾಕಿ ಎಲ್ಲ ಒಂದು ರಂಗೋಲಿ ಆರ್ಟಿಸ್ಟ್ ಎಲ್ಲ ಏನಿದ್ದಾರೆ ಅವರು ಬಾಕಿ ಎಲ್ಲ ಆಗಿ ಕಡೆಗೆ ಮುಖವನ್ನು ಮಾಡೋದು. ನನಗೆ ಹಾಗಲ್ಲ, ನನಗೆ ಮುಖ ಹೇಗೆ ಬರ್ತದ ಅಂತೇಳಿ ಹೇಳಿ ಒಂಥರ ಟೆನ್ಷನ್, ಸರಿ ಆಗ್ತದಾ ಇಲ್ವಾ ಅಂತೇಳಿ ಹೇಳಿ. ಹಾಗಾಗಿ ನಾನು ಯಾವುದೇ ರಂಗೋಲಿ ಇರಲಿ ಫಸ್ಟಿಗೆ ಮುಖ ಮಾಡೋದು. ಮುಖ ಒಂದು ಕರೆಕ್ಟ್ ಬಂತ ಮತ್ತೊಂದು ಸ್ವಲ್ಪ ನೆಮ್ಮದಿ ಆರಾಮ, ಓಕೆ ಬಾಕಿದನ್ನು ಆರಾಮದಲ್ಲಿ ಮಾಡುವ ಅಂತೇಳಿ ಹೇಳಿ. ಹಾಗಾಗಿ ಇವತ್ತು ಕೂಡ ಇಲ್ಲಿ ಬಂದು ನಾನು ಮೊದಲಿಗೆ ಮುಖವನ್ನು ಮಾಡ್ತಾ ಇದ್ದೇನೆ. ಫಸ್ಟಿಗೆ ಕಣ್ಣುಗಳು ಮುಗೀತು, 3ನೇ ಕಣ್ಣು ಕೂಡ ನಾನು ಮಾಡ್ತಾ ಇದ್ದೇನೆ. ಸೊ ಮುಖ ಒಂದು ಆಗಿದೆ, ಐ ಮೀನ್ ಕಣ್ಣುಗಳು ಮುಗ್ದಿವೆ. ಈಗ ಮೂಗು ಮತ್ತು ಬಾಯಿಯನ್ನು ಬಿಡಿಸ್ಬೇಕು. ಸೊ ಕಣ್ಣು ನಂಗಿಲಿ ಮಾಡುವಾಗ ಮುಚ್ಚಿಡ್ಬೇಕಾ ತೆರೆದಿಡ್ಬೇಕಾ ಅನ್ನುವಂಥ ಒಂದು ಕನ್ಫ್ಯೂಷನ್ ಬಂತು. ಕಡೆಗೆ ಒಂದು ಕೆಲವರ ಹತ್ರ ಫೋನ್ ಮಾಡಿ ಕೇಳುವಾಗ ತೆರೆದಿರುವ ಕಣ್ಣೇ ಇರಲಿ ಅಂತೇಳಿ ಹೇಳಿದರು. ಸೊ ಹಾಗೆ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ಕಾಣ್ತಾ ಇದೆ ನೋಡಿ ಶಿವ, ಇದರ ಹಾಗೆ ಇದು ಒಂದು ನಂದು ರೆಫರೆನ್ಸ್ ನಾನು ಇಟ್ಕೊಂಡದ್ದು. ಸೊ ಇದರ ಹಾಗೆ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಿದ್ದೇನೆ. ಹೀಗೆ ಬರಲಿಲ್ಲ. ಇಲ್ಲಿರುವಂಥ ಶಿವ ಸ್ವಲ್ಪ ಮೆಚ್ಯೂರ್ಡ್ ಹಾಗೆ ಕಾಣ್ತಾ ಇದ್ದಾರೆ. ಅದೇ ರೀತಿ ನಾನು ಮಾಡಿದ್ದು ಸ್ವಲ್ಪ ಬಾಲ ಶಿವದ ಹಾಗೆ ಆಗಿದೆ ಅಂತೇಳಿ ಹೇಳಿದ್ರು ಕೆಲವರು. ಸೊ ಹಾಗೇ ಬರಲಿಲ್ಲ ಎಕ್ಸಾಕ್ಟ್. ಸೊ ಪ್ರಯತ್ನ ಅಂತೂ ಪಟ್ಟಿದ್ದೇನೆ. ಸೊ ಫಸ್ಟಿಗೀಗ ಮುಖವನ್ನು ನಾನು ಮಾಡ್ತಾ ಇದ್ದೇನೆ. ನೋಡಿ ಈ ರೀತಿ ಬಂತು. ಕಂಟಿನ್ಯೂ ಕೂತ್ಕೊಂಡು ಮಾಡ್ಲಿಕ್ಕಂತೂ ಆಗೋದಿಲ್ಲ. ಸ್ವಲ್ಪ ಎದ್ದು ಕೂತು ಹೀಗೆ ಮಾಡ್ತಾ ಇದೆ. ಮಧ್ಯದಲ್ಲಿ ಭಟ್ರು ಬಂದರು, ಅರ್ಚಕರು ಬಂದು ಒಂದು ದೇವಸ್ಥಾನದ ಪೂಜೆಯನ್ನ ಮಾಡ್ತಾ ಇದ್ರು. ಸೊ ಮಧ್ಯದಲ್ಲಿ ಇಲ್ಲಿ ಬಂದು ವಿಡಿಯೋವನ್ನು ತೆಗಿತಾ ನಾನು ಈ ಪೂಜೆಯನ್ನ ವೀಕ್ಷಿಸಿದ್ದೆ. ತುಂಬಾ ಖುಷಿ ಆಯಿತು. ಅರ್ಚಕರು ಮತ್ತು ಅವರ ಮಿಸ್ಸಸ್ ನಾನು ಯಾವ ಸಮಯದಲ್ಲೂ ಕೂಡ ಇಲ್ಲಿ ಬಂದ್ರು ಅಂದ್ರೆ ಹೇಳಿದ್ರೆ ಪ್ರತಿ ವರ್ಷ ನಾನು ಇಲ್ಲಿ ಬರ್ತೇನೆ. ಅವರು ತುಂಬಾ ಪ್ರೀತಿಯಿಂದ ನನ್ನನ್ನು ಬರಮಾಡಿಕೊಂಡು ಇಲ್ಲಿ ನನಗೆ ಮಧ್ಯದಲ್ಲಿ ಶರ್ಬತ್ತನ್ನು ಕೊಡೋದು, ಮಧ್ಯದಲ್ಲಿ ಏನ್ ನೀನ್ ತಿಂತಿ ಅಂತೇಳಿ ಹೇಳಿ ಕೇಳೋದು, ಊಟದ ವ್ಯವಸ್ಥೆ ಮಾಡೋದು ಎಲ್ಲವನ್ನ ಮಾಡ್ತಾರೆ. ತುಂಬಾ ಒಂದು
ಅದ್ಭುತವಾದಂತಹ ದಂಪತಿಗಳು. ಸೊ ಉಮಾಮಹೇಶ್ವರರನ್ನ ನಾನು ಇವರಲ್ಲಿ ಕಾಣ್ತೇನೆ. ಸೊ ಅದಕ್ಕಾಗಿ ಇವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಇಬ್ಬರಿಗೂ ಕೂಡ ಬಾಗಿನವನ್ನ ನೀಡಿದೆ. ಸೊ ಈ ಒಂದು ತುಂಬ ಒಂದು ಅದ್ಭುತ ಅವಕಾಶವನ್ನು ನನಗೆ ದೇವರು ಇವತ್ತು ಒದಗಿಸಿಕೊಟ್ರು ಅಂತೇಳಿ ಹೇಳಿ ನಾನು ನಂಬ್ತೇನೆ. ಸೊ ಇವರ ಹೆಸರು ಮೋಹಿನಿ, ಶ್ರೀಮತಿ ಮೋಹಿನಿ ಅವರು ಅಂತೇಳಿ ಹೇಳಿ, ಮೋಹಿನಿ ಕೈಲಾಜೆ. ತುಂಬ ಒಂದು ಆತ್ಮೀಯವಾಗಿರುವಂತಹ ಒಂದು ಸ್ತ್ರೀ. ಅದೇ ರೀತಿ ತುಂಬ ಒಂದು ಮೋಟಿವೇಟ್ ಮಾಡ್ತಾರೆ, ತುಂಬ ಚಂದದ ಮಾತುಗಳನ್ನು ಆಡ್ತಾರೆ. ನಾನು ಇಲ್ಲಿ ಬರುವಾಗ ನನಗೆ ತುಂಬ ಖುಷಿ ಇವರಿಬ್ಬರು ಅಂತೇಳಿ ಹೇಳಿದರೆ. ಸೊ ಇವರಿಗೆ ಒಂದು ಉಡಿಯನ್ನು ತುಂಬಿಸಿ ಅದರ ನಂತರ ಸ್ವಲ್ಪ ಮಾತಾಡಿ ಪಂಚಾದಿಕ್ಕೆಲ್ಲ ಮುಗ್ದಾದ್ಮೇಲೆ ಮತ್ತೆ ಪುನಃ ಈ ರಂಗೋಲಿಯನ್ನು ಹಾಕಲಿಕ್ಕೆ ಕಂಟಿನ್ಯೂ ಮಾಡಿದೆ. ಇವತ್ತು ನಾನು ಶಾಲೆಗೆ ರಜೆಯನ್ನು ತೆಗೆದಿದ್ದೆ. ಯಾಕಂತೇಳಿ ಹೇಳಿದರೆ ಇದು ಅರ್ಧ ದಿನದಲ್ಲಿ ಮುಗಿಯುವಂಥ ಕೆಲಸ ಅಲ್ಲ. ಯಾಕಂತೇಳಿ ಹೇಳಿದರೆ ಏಜ್ ಹೆಚ್ಚಾಗ್ತಾ ಹೋಗ್ತದೆ ವಿನ ಕಡಿಮೆ ಆಗ್ತಾ ಬರೋದಿಲ್ಲ. ಸೊ 40ರ ಗಡಿ ದಾಟಿ ಆದ್ಮೇಲೆ ನಿಮ್ಗೆಲ್ಲ ಗೊತ್ತುಂಟು, ಸೊಂಟ ನೋವು, ಬೆನ್ನು ನೋವು, ಕಾಲ್ಗಂಟು ನೋವು ಅದೆಲ್ಲ ಸ್ಟಾರ್ಟ್ ಆಗಿದೆ. ನಮ್ಮ ಅಜ್ಜಿಯಂದಿರ ಕಾಲದಲ್ಲೇ ಆಯ್ತು. ಅವ್ರಿಗೆ ಎಷ್ಟೊಂದು ಬಾಣಂತಿ ಅವರನ್ನು ನೋಡ್ಕೊಳ್ಳೋದಿರ್ಲಿ, ಅದೇ ರೀತಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸೋದಿರ್ಲಿ, ಅದೇ ರೀತಿ ಹೊಲ ಗದ್ದೆಗಳಿಗೆ ಹೋಗಿ ಕೆಲಸ ಮಾಡೋದಿರ್ಲಿ, ಎಲ್ಲ ಮಾಡ್ತಾ ಇದ್ರು. ಆದ್ರೂ ಕೂಡ ಎಷ್ಟು ಆಕ್ಟಿವ್ ಆಗಿದ್ರು. ಆದ್ರೆ ನಮ್ಗೆ ಈಗಲೇ ಏನೂ ಇಲ್ಲ, ಹೊರಗೆ ನೋಡ್ಲಿಕ್ಕೆ ಮಾತ್ರ ಒಂದ್ ಸ್ವಲ್ಪ ಶೋ ಆಗಿ ಚೆನ್ನಾಗಿ ಇರುವಂತದ್ದು. ಒಳಗೆ ಎಲ್ಲ ಒಂದು ಏನ್ ಹೇಳ್ತೇವೆ ನಾವು, ಕೈ ಕಾಲುಗಳೆಲ್ಲ ಸ್ವಲ್ಪ ಹೆಚ್ಚು ಕೆಲಸ ಕೊಟ್ಟ ಹಾಗೆ ಅದರ ಒಂದು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಕಂಟಿನ್ಯೂ ಮಾಡಲಿಲ್ಲ. ಎದ್ದು ಕೂತು ಮಾತಾಡಿ ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ತಾ ಆರಾಮದಲ್ಲಿ ಮಾಡಿದೆ. ಸೊ ರಂಗೋಲಿ ಏನು ದೊಡ್ಡದು ಅಂತೇಳಿ ಹೇಳಿ ಹಾಕಲಿಲ್ಲ, ಆದರೆ ಖಂಡಿತವಾಗಿಯೂ ಫಿನಿಶಿಂಗ್ ಅದು ಇದು ಅಂತೇಳಿ ಹೇಳುವಾಗ ಸಮಯ ಬೇಕಾಗ್ತದೆ. ಒಂದು ನನ್ನ ಒಂದು ನಸೀಬ್ ಏನಪ್ಪಾ ಅಂತೇಳಿ ಹೇಳಿದ್ರೆ, ಬಿಸಿಲು ಸ್ಟಾರ್ಟ್ ಆಯ್ತು. ಬಿಸಿಲು ಸ್ಟಾರ್ಟ್ ಆದ್ರೂ ಕೂಡ ನಾನು ಏನ್ ರಂಗೋಲಿ ಹಾಕಿದೆ ನೋಡಿ, ಅಲ್ಲಿಗೆ ಅದ್ರ ಈಚೆಗೆ ನಾನೀಗ ಹಾಕ್ತಾ ಇದ್ದೆ ನೋಡಿ, ಇಲ್ಲಿ ನೆರಳಿದೆ, ಈಗ ನೀವು ನೋಡ್ಬೋದು. ಮತ್ತೊಂದು ಸೈಡ್ ಜೋರ್ ಬಿಸಿಲಿತ್ತು. ಅದೊಂದು ದೇವರ ಅನುಗ್ರಹ. ಆದ್ರಿಂದ ನಂಗಷ್ಟೇನು ಕಷ್ಟ ಅಂತೇಳಿ ಹೇಳಿ ಆಗ್ಲಿಲ್ಲ. ಆರಾಮದಲ್ಲಿ ಹಾಕ್ಲಿಕ್ಕೆ ದೇವರ ಒಂದು ಆಶೀರ್ವಾದ ಆಯ್ತು ಅಂತೇಳಿ ಹೇಳಿ ನಾನು ತಿಳ್ಕೊಳ್ತೇನೆ. ಈಗ ಗಂಗೆಯನ್ನ ಬಿಡಿಸ್ತಾ ಇದ್ದೇನೆ. ಉಮಾಮಹೇಶ್ವರ ದೇವಸ್ಥಾನ ಕೈಲಾಜೆ, ಇದು ಸುಮಾರು 500 ವರ್ಷಗಳ ಹಳೆಯ ಒಂದು ದೇವಸ್ಥಾನ. ಮಾತ್ರ ಅಲ್ಲ, ಇದು ಮೊದಲಿಗೆ ನಮ್ಮ ಕಾರ್ಕಳದಲ್ಲಿ ಜೈನ ಅರಸರು ಆಳ್ವಿಕೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲೇ ಈ ಒಂದು ಇಲ್ಲಿ ಪೂಜಿಸ್ತಾ ಇರುವಂತಹ ಲಿಂಗ ಇತ್ತು. ಅದರ ನಂತರ ಲಿಂಗಾಯತ್ಸ್ ಅವರು ಆಳ್ವಿಕೆಯನ್ನ ಆರಂಭಿಸಿದ್ದು. ಅದರ ನಂತರ ಸುಮಾರು ಒಂದು 300ರಿಂದ 350 ವರ್ಷಗಳ ಹಿಂದೆಯಿಂದ ಚಿತ್ರಾಪುರ ಮಠದ ಸಾರಸ್ವತ ಬ್ರಾಹ್ಮಣರು ಈ ಒಂದು ದೇವಸ್ಥಾನವನ್ನ ಇಲ್ಲಿ ಕಟ್ಟಿ ಇಲ್ಲಿ ಆ ಲಿಂಗವನ್ನ ಪೂಜನೆ ಮಾಡ್ತಾ ಇದ್ದಾರೆ. ಇಲ್ಲಿ ಉಮಾಮಹೇಶ್ವರ ದೇವರ ಒಂದು ಮೂರ್ತಿ ಇದೆ. ಅದು ಉತ್ಸವ ಮೂರ್ತಿಯಾಗಿ ಅವರು ಅದನ್ನ ಪೂಜಿಸ್ತಾರೆ. ಇಲ್ಲಿ ಇರುವಂತಹ ಈ ಲಿಂಗ ಏನಿದೆ ಇದು ಸುಮಾರು ಒಂದು 500 ವರ್ಷಗಳ ಹಳೆಯದಂತೆ. ಹೀಗೆ ನಾನು ಅರ್ಚಕರಲ್ಲಿ ಕೇಳ್ತಾ ಇರುವಾಗ ಅವರು ಇತಿಹಾಸವನ್ನ ಹೇಳಿದ್ರು. ಕೆಳದಿಯ ಶಿವಪ್ಪ ನಾಯಕರು, ಇವರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಇವರ ಅಂಡರ್ ಎಲ್ಲ ಒಂದು ಲೆಕ್ಕಪತ್ರವನ್ನ ನೋಡ್ಕೊಳ್ತಾ ಇರುವವರು ಚಿತ್ರಾಪುರ ಮಠದ ಬ್ರಾಹ್ಮಣರು ಇದ್ರಂತೆ. ಆಗ ಯಾರೋ ಅವರ ಕಿವಿಯಲ್ಲಿ ಹಾಕಿದ್ರಂತೆ, ಇವರು ಬ್ರಾಹ್ಮಣರು ಅಂತೇಳಿ ಹೇಳಿ. ಆದ್ರೆ ಇವರಿಗೆ ಯಾರಾದ್ರೂ ಒಂದು ಸ್ವಾಮೀಜಿ ಇದ್ದೇ ಇರ್ಬೇಕಲ್ವಾ, ಹಾಗಾದ್ರೆ ಕೇಳಿ ಸ್ವಾಮೀಜಿ ಯಾರಂತೇಳಿ ಹೇಳಿ. ಇವರು ಸುಮ್ನೆ ಹೇಳ್ತಾ ಇದ್ದಾರೆ, ಇವರು ಬ್ರಾಹ್ಮಣರಲ್ಲ ಅಂತೇಳಿ ಹೇಳಿ. ಆ ಒಂದು ಸಂದರ್ಭದಲ್ಲಿ ಕೆಳದಿಯ ಶಿವಪ್ಪ ನಾಯಕರು ಇವರ ಹತ್ರ ಕೇಳುತ್ತಾರೆ, ನಿಮ್ಮ ಒಂದು ಸ್ವಾಮೀಜಿ ಯಾರು, ಅವರು ಎಲ್ಲಿದ್ದಾರೆ, ಅವರನ್ನು ಕರ್ಕೊಂಡು ಬನ್ನಿ ಅಂತೇಳಿ ಹೇಳಿ. ಆ ಒಂದು ಸಂದರ್ಭದಲ್ಲಿ ಚಿತ್ರಾಪುರ ಮಠದವರು ಗೋಕರ್ಣಕ್ಕೆ ಹೋಗ್ತಾರೆ. ಅಲ್ಲಿ ದೇವರ ಒಂದು ಪೂಜೆಯನ್ನ ಮಾಡ್ತಾರೆ. 1 ವಾರಗಳ ಕಾಲ ತಪಸ್ಸನ್ನ ಮಾಡ್ತಾರೆ. ಆಗ ಅವರಿಗೆ ಒಂದು ಕನಸಿನಲ್ಲಿ ಇದು ವಿಚಾರ ಬರ್ತದೆ. ಕನಸಿನಲ್ಲಿ ಒಂದು ಇದು ಬೀಳ್ತದೆ. ಏನಂತೇಳಿ ಹೇಳಿದ್ರೆ, ಇಲ್ಲಿ ಮರುದಿನ 10 ಗಂಟೆಗೆ ಈ ಒಂದು ನಿಮ್ಮ ಯಾರೆಲ್ಲ ಒಂದು ಈ ಚಿತ್ರಾಪುರ ಮಠದ ಒಂದು ಜನರು ಬಂದಿದ್ದಾರಲ್ಲ, ನಿಮ್ಮನ್ನ ಭೇಟಿಯಾಗ್ಲಿಕ್ಕೆ ಒಬ್ರು ಬರ್ತಾರೆ, ಅವರನ್ನೇ ನೀವು ಸ್ವಾಮಿಗಳನ್ನಾಗಿ ಸ್ವೀಕರಿಸಬೇಕು ಅಂತೇಳಿ ಹೇಳಿ. ಅವರ ಹೆಸರು ನಮ್ಗೆ ಗೊತ್ತಿಲ್ಲ. ಸೊ ಅವರನ್ನೇ ಕರ್ಕೊಂಡು ಅವರು ಕೆಳದಿ ಶಿವಪ್ಪ ನಾಯಕರ ಹತ್ರ ಹೋಗ್ತಾರೆ. ಮತ್ತೆ ಹೇಳ್ತಾರೆ, ಇವರೇ ನಮ್ಮ ಸ್ವಾಮೀಜಿಗಳು ಅಂತೇಳಿ. ಆಗ ಶಿವಪ್ಪ ನಾಯಕರು ಹೇಳ್ತಾರೆ, ನಾನು ಹೇಗೆ ನಂಬಲಿ, ಇವರೇ ನಿಮ್ಮ ಸ್ವಾಮಿ ಅಜ್ಜಿ ಅಂತೇಳಿ ಹೇಳಿ. ನಂಗೆ ನೀವು ಈ ಶೃಂಗೇರಿ ಶಾರದಾಂಬಾ ಮಠಕ್ಕೆ ಹೋಗಿ ಅಲ್ಲಿಂದ ನೀವು ಆ ಒಂದು ಸರ್ಟಿಫಿಕೇಟ್ ಅನ್ನ ಅಥವಾ ಅಲ್ಲಿಯ ಸ್ವಾಮೀಜಿಗಳು ಹೇಳಬೇಕು ಇವರು ನಿಜವಾದ ಸ್ವಾಮಿಗಳು ಅಂತೇಳಿ ಹೇಳಿ, ಆದ್ರೆ ಮಾತ್ರ ನಾನು ನಂಬೋದು ಅಂತ ಹೇಳಿ.
ಆಗ ಏನು ಮಾಡ್ತಾರೆ, ಅವರು ಸ್ವಾಮಿ ಅಂತೇಳಿ ಹೇಳಿ ಯಾರನ್ನ ಒಂದು ನೇಮಕವನ್ನು ಮಾಡಿದ್ರ ಅಥವಾ ಯಾರನ್ನ ಅವರು ಪೂಜನೆ ಮಾಡ್ಲಿಕ್ಕೆ ಆರಂಭಿಸಿ ಸ್ವಾಮೀಜಿಗಳು ಅವರು ಸೀದಾ ಶಾರದಾಂಬಾ ಮಠಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ 1 ವಾರಗಳ ಕಾಲ ತಪಸ್ಸನ್ನ ಮಾಡ್ತಾರೆ. ಆಗ ಶೃಂಗೇರಿಯಲ್ಲಿರುವಂತಹ ಶಾರದಾಂಬೆ ಅವರ ತಪಸ್ಸಿಗೆ ಒಲಿದು ಅವರ ಹಿಂದೆ ಹೋಗ್ಲಿಕ್ಕೆ ತಯಾರಾಗ್ತಾರಂತೆ. ಆ ಒಂದು ಸಂದರ್ಭದಲ್ಲಿ ರಾತ್ರಿ ಆ ಒಂದು ಶೃಂಗೇರಿ ಶಾರದಾಂಬ ಮಠದ ಜಗದ್ಗುರುಗಳಿಗೆ ಒಂದು ಕನಸು ಬೀಳ್ತದೆ. ಏನಂತ ಹೇಳಿದ್ರೆ, ದೇವಿ ಬರ್ತಾಳ ಕನಸಿನಲ್ಲಿ, ನಾನು ಈ ಒಂದು ಸಾರಸ್ವತ ಬ್ರಾಹ್ಮಣರ ಜೊತೆ ನಾನು ಹೋಗ್ತಾ ಇದ್ದೇನೆ, ನಿಮ್ಗೆ ನಾನು ಇಲ್ಲಿ ಇರಬೇಕು ಅಂತೇಳಿ ಹೇಳಿ ಆದ್ರೆ ಅವರನ್ನು ಇಲ್ಲಿ ತಡಿ, ಮತ್ತ ಸ್ವಾಮೀಜಿಗಳಿಗೆ ಅವರೊಂದು ಒಳ್ಳೆಯ ಸ್ವಾಮೀಜಿ ಅಂತೇಳಿ ಹೇಳಿ ಒಂದು ಅರ್ಹತಾ ಪತ್ರವನ್ನ ಕೊಡಬೇಕು. ಅರ್ಹತಾ ಪತ್ರವನ್ನು ಅವರು ಶಿವಪ್ಪ ನಾಯಕರ ಹತ್ರ ಕೊಟ್ರೆ ಮಾತ್ರ ಅವರು ಮುಂದುವರಿಲಿಕ್ಕೆ ಸಾಧ್ಯ, ಅವರದೊಂದು ಅಸ್ತಿತ್ವ ಉಳಿಲಿಕ್ಕೆ ಸಾಧ್ಯ ಅಂತೇಳಿ ಹೇಳಿ ದೇವಿ ಜಗದ್ಗುರುವಿಗೆ ಒಂದು ಕನಸಿನಲ್ಲಿ ಹೇಳ್ತಾಳಂತೆ. ಆಗ ಜಗದ್ಗುರು ಮರುದಿನ ಆ ಸ್ವಾಮೀಜಿಗಳನ್ನ ಸನ್ಮಾನ ಪೂರ್ವಕವಾಗಿ ಅವರನ್ನ ಸ್ವಾಗತಿಸಿ ಅದರ ನಂತರ ಕೆಳದಿ ಶಿವಪ್ಪ ನಾಯಕರಿಗೆ ಹೇಳ್ತಾರಂತೆ. ಏನಂತೇಳಿ ಹೇಳಿದ್ರೆ, ಹೌದು ಇವರು ಒಂದು ನಮ್ಮ ಚಿತ್ರಾಪುರ ಮಠದ ಸ್ವಾಮೀಜಿಗಳು, ಅದ್ಭುತವಾದಂತಹ ತಪೋಶಕ್ತಿಯನ್ನ ಉಳ್ಳವರು. ಅದೇ ಮಾತ್ರ ಅಲ್ಲ, ಇವರ ಒಂದು ಫ್ಯಾಮಿಲಿ ಒಂದು ಅವರ ಸ್ವಾಮೀಜಿಗಳಾಗಿ ಅವರು ಮುಂದುವರಿತಾರೆ ಅಂತ ಹೇಳಿ. ಇದನ್ನು ಕೇಳಿ ಆದ ಮೇಲೆ ಶಿವಪ್ಪ ನಾಯಕರು ಇವರಿಗೆ ಕೆಲಸದಲ್ಲಿ ಕಂಟಿನ್ಯೂ ಮಾಡ್ತಾರಂತೆ. ಅದರ ನಂತರ ಯಾರ್ಯಾರು ಅವರ ಪಿತೂರಿ ಮಾಡಿ ಹೇಳಿದ್ರು ನೋಡಿ ಶಿವಪ್ಪ ನಾಯಕರ ಹತ್ರ, ಅವರು ಅಂದ್ರೆ ನಿಜವಾದ ಬ್ರಾಹ್ಮಣರಲ್ಲ, ಅವರಿಗೆ ಯಾರು ಸ್ವಾಮೀಜಿಗಳಿಲ್ಲ ಅಂತ ಹೇಳಿ, ಅವರು ಅವರ ಮಾತನ್ನ ನಿಲ್ಲಿಸ್ತಾರೆ, ಅವರ ಬೋಲ್ತಿ ಬಂದಾಗ್ತದೆ. ಸೊ ಇದು ಒಂದು ಚಿತ್ರಾಪುರ ಮಠ ಅಥವಾ ಅಲ್ಲಿಯ ಒಂದು ಸ್ವಾಮೀಜಿಗಳು ಹೇಗೆ ಅವರಿಗಾದ್ರು ಅನ್ನುವಂತಹ ಒಂದು ಹಿನ್ನೆಲೆ, ಇದನ್ನ ಇಲ್ಲಿಯ ಅರ್ಚಕರು ನನಗೆ ಹೇಳಿದ್ರು. ಅದರ ನಂತರ ಅವರು ಇಲ್ಲಿ ಬಂದು ಅಂತೇಳಿ ಹೇಳಿದ್ರೆ, ಮೊದಲಿಗೆ ಈ ಒಂದು ದೇವಸ್ಥಾನ ಜೈನರ ಆಳ್ವಿಕೆಯಲ್ಲಿತ್ತು, ಲಿಂಗಾಯತರ ಆಳ್ವಿಕೆಯಲ್ಲಿತ್ತು. ಅದರ ನಂತರ ಚಿತ್ರಾಪುರ ಮಠದವರು ಇಲ್ಲಿ ಬಂದು ಅವರು ಆಳ್ವಿಕೆಯನ್ನ ಅಂದ್ರೆ ಇಲ್ಲಿ ಅವರೇ ಅರ್ಚಕರಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಸೊ ಈಗ ಯಾರ ಅರ್ಚಕರಿದ್ದಾರೆ ನೋಡಿ, ಅವರ ಎಷ್ಟೋ ತಲೆಮಾರುಗಳಿಂದ ಈ ಒಂದು ದೇವಸ್ಥಾನದಲ್ಲಿ ಅವರು ಪೂಜೆಯನ್ನ ಮಾಡ್ತಿದ್ದಾರೆ. ಅವರು ಹೇಳಿದ್ರು 350-400 ವರ್ಷಗಳಿಂದ ಅವರು ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಈ ದೇವಸ್ಥಾನದಲ್ಲಿ ಪೂಜಿಸಲ್ಪಡುವಂತಹದ್ದು ಒಂದು ಶಿವಲಿಂಗ, ಮತ್ತೊಂದು ಉಮಾಮಹೇಶ್ವರ ಮೂರ್ತಿ. ಸೊ ಉಮಾಮಹೇಶ್ವರನ ಮೂರ್ತಿಯನ್ನ ಇದರಲ್ಲಿ ಇಟ್ಟುಕೊಂಡು, ಉತ್ಸವ ಮೂರ್ತಿಯದು ಈ ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ಇಲ್ಲಿ ಬೇರೆ ಬೇರೆ ಉತ್ಸವಗಳು ನಡೀತದಂತೆ. ಇವರೆಲ್ಲರೂ ಕೂಡ ಇಲ್ಲಿ ಚಿತ್ರಾಪುರ ಮಠದ ಬೇರೆ ಬೇರೆ ರೀತಿಯ ಸ್ವಾಮಿಗಳು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಈಗ ಪ್ರಸಕ್ತ ಇರುವಂತವರು ಸದ್ಯೋಜಾತ ಸ್ವಾಮಿ ಅಂತೇಳಿ ಹೇಳಿ ಚಿತ್ರಾಪುರ ಮಠದ ಪ್ರಮುಖರು. ಸೊ ನಾನು ಮಧ್ಯ ಮಧ್ಯದಲ್ಲಿ ಆಚೆ ಈಚೆ ಹೋಗ್ತಾ ವಿಡಿಯೋವನ್ನು ಮಾಡ್ತಾ ಸ್ವಲ್ಪ ಬೆನ್ನು ನೇರ ಮಾಡ್ತಾ ಇದ್ದೆ. ಸೊ ಮಧ್ಯಾಹ್ನ ಆಗಿದೆ, ಇದಿಷ್ಟು ಅರ್ಧದಷ್ಟು ಆಯಿತು. ಇನ್ನು ನಾನು ತಿಂಡಿ ತಿನ್ನಲಿಕ್ಕೆ ಹೊರಟೆ. ನಾನು ಚಪಾತಿಯನ್ನು ತಂದಿದ್ದೆ. ಸೊ ಚಪಾತಿಯನ್ನು ತಿನ್ನಬೇಕಾದ್ರೆ ಇವರು ಬಿಡಬೇಕಲ್ವಾ ಈ ಮನೆಯವರು, ಖಂಡಿತ ಅದೆಲ್ಲ ಬೇಡ, ಅದನ್ನು ಹಾಗೆ ತಗೊಂಡೋಗು, ಇಲ್ಲಿ ಬಿಸಿ ಬಿಸಿ ಊಟದ ತಯಾರಿ ಮಾಡಿದ್ದೇನೆ ಬಾ ಅಂತೇಳಿ ಹೇಳಿದರು. ಸೊ ಪಪ್ಪಡ, ಅದೇ ರೀತಿ ಉಪ್ಪಿನಕಾಯಿ, ಒಳ್ಳೆ ಸೂಪರ್ ಆಗಿರುವಂಥ ಸಾಂಬಾರು, ವೈಟ್ ರೈಸ್, ಭಾರಿ ಒಳ್ಳೇದಾಯ್ತು, ನನಗೆ ಖುಷಿ ಆಯಿತು. ಸೊ ಎಲ್ಲವನ್ನ ಪೂರ್ತಿ ತಿಂದೆ. ಅವರು ಮಾಡಿದಂಥ ಸಾಂಬಾರಿನ ರೆಸಿಪಿಯನ್ನು ಕೂಡ ಕೇಳಿಕೊಂಡೆ, ಯಾಕಂತ ಹೇಳಿದ್ರೆ ತುಂಬ ರುಚಿಯಾಗಿತ್ತು. ಸೊ ಏನೇ ಹೇಳಿ, ಹಿರಿಯರು ಮಾಡಿದಂಥ ಒಂದು ಅಡುಗೆಯಲ್ಲಿ ಆ ಪ್ರೀತಿಯು ಕೂಡ ಸಮ್ಮಿಳಿತವಾದ ಕಾರಣ ಅದರ ರುಚಿ ಇನ್ನಷ್ಟು ಡಬಲ್ ಆಗಿ ಬರ್ತದೆ. ಸೊ ಹೊರಗೆ ಬರುವಾಗ ಇಲ್ಲೊಂದು ನೋಡಿ, ಅತ್ತಿ ಮರ. ಇಂಥ ಮರಗಳಲ್ಲಿ ಮಾತ್ರ ಕಾಂಡ ಬೇರಿನ ಹತ್ತಿರ ಸಮೇತ ಈ ಒಂದು ಅತ್ತಿಯ ಮರಗಳನ್ನು ಈ ಫ್ರೂಟನ್ನು, ಫಲವನ್ನು ನೀವು ನೋಡಬಹುದು. ಬೇರೆ ಯಾವ ಮರಗಳಲ್ಲೂ ಈ ರೀತಿ ಇರುವುದಿಲ್ಲ. ಸೊ ಚಂದ ಚಂದದ ತುಂಬ ರೇರ್ ಆಗಿರುವಂತಹ ಮರಗಳು ಕೂಡ ಇಲ್ಲಿ ಸುತ್ತಮುತ್ತ ಎಲ್ಲ ಇತ್ತು. ಇದನ್ನೆಲ್ಲ ನೋಡ್ತಾ ಹಾಗೆ ನನ್ನ ಒಂದು ಅರ್ಧ ಮಾಡಿದಂಥ ರಂಗೋಲಿಯನ್ನು ಪೂರ್ತಿ ಮಾಡಲಿಕ್ಕೆ ಒಳಗೆ ಬಂದೆ. ಸರಿ, ಬಂದ ಹಾಗೆ ರಂಗೋಲಿಯನ್ನು ಆರಂಭಿಸುವ ಅಂತೇಳಿ ಹೇಳಿದರೆ ಹೊಟ್ಟೆ ತುಂಬ ಊಟ ಮಾಡಿದ್ದೆ. ಕೂಡಲೇ ಮಾಡುವ ಅಂತೇಳಿ ಹೇಳಿದರೆ ಸ್ವಲ್ಪ ಕಷ್ಟ ಆಯಿತು. ಇನ್ನೊಂದು 5 ನಿಮಿಷ ರೆಸ್ಟನ್ನು ತಗೊಳ್ತಾ ಅದರ ನಂತರ ಕಂಟಿನ್ಯೂ ಮಾಡಿದೆ. ಆ್ಯಕ್ಚುಲಿ ನಾನು ಮೇಯ್ನ್ ಒಂದು 4-5 ಬಣ್ಣಗಳು ಸಾಕು ಅಂತೇಳಿ ಹೇಳಿ ಅಷ್ಟೇ ತಂದಿದ್ದೆ. ಮತ್ತೆ ನನಗಾಯಿತು ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಬೇರೆ ಕಲರಲ್ಲಿ ಹಾಕ್ಬೋದಿತ್ತು ಅಂತೇಳಿ ಹೇಳಿ. ಏನೇ ಹೇಳಲಿ, ದೇವರು ನನ್ನನ್ನು ಇವತ್ತೊಂದು ದೇವರ ಅನುಗ್ರಹ ನನಗೆ ಖಂಡಿತ ಇತ್ತು. ಯಾಕಂತೇಳಿ ಹೇಳಿದರೆ ರಣ ಆ ಬಿಸಿಲಿನ ಮಧ್ಯದಲ್ಲೂ ಕೂಡ ನಾನು ಹಾಕಿದಂಥ ರಂಗೋಲಿ ಏನಿದೆ ಅದು ಒಂದು ಸೇಫರ್ ಸೈಡ್ ಅಂತೇಳಿ ಹೇಳಿದರೆ ನೆರಳಿನಲ್ಲಿ ಇದ್ದ ಕಾರಣ ಅಷ್ಟೊಂದು ನನಗೆ ಕಷ್ಟ ಆಗಲಿಲ್ಲ. ಅದೇ ರೀತಿ ಈ ಒಂದು
ದೇವಸ್ಥಾನದಲ್ಲಿರುವಂಥ ಶಿವಲಿಂಗದ ವಿಷಯ ನಾನು ಏನು ಹೇಳಿದೆ, ಅದು ಸುಮಾರು 500 ವರ್ಷದ ಹಳೆಯದಂತೆ. ಇದು ದೇರಂಜೆ ಅನ್ನುವಂಥ ಒಂದು ಪ್ಲೇಸಿನಲ್ಲಿ ಸಿಕ್ಕಿತ್ತಂತೆ. ಅದರ ನಂತರ ಚಿತ್ರಾಪುರ ಮಠದ ಒಂದು ಜನರು ಇದನ್ನು ತಂದು ಈ ದೇವಸ್ಥಾನದಲ್ಲಿ ಇಟ್ಟು ಇಲ್ಲಿ ಆರಾಧಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಸೊ ಏನೇ ಇರಲಿ, ತುಂಬ ಚಂದದ ದೇವಸ್ಥಾನದಲ್ಲಿ ನನಗೊಂದು ಅದ್ಭುತ ಅವಕಾಶ ಒಂದು ದೊರಕಿ ಬಂದಿದೆ, ಇಲ್ಲೊಂದು ರಂಗೋಲಿ ಹಾಕುವಂಥದ್ದು. ಇದು ನಾನು ಹಾಕ್ತಾ ಇರುವಂಥದ್ದು 7ನೇ ವರ್ಷ. ತುಂಬ ಖುಷಿ ಆಗ್ತಾ ಇದೆ. ಕೈಲಾಸದಲ್ಲಿರುವಂಥ ಶಿವ ಪಾರ್ವತಿ, ಅದೇ ರೀತಿ ಪಾರ್ವತಿ, ಗಣೇಶ, ಬೇರೆ ಬೇರೆ ರೀತಿಯ ರಂಗೋಲಿಗಳನ್ನು ಬಿಡಿಸಿದೆ. ಸೊ ಈ ಬಾರಿ ತ್ರಿಶೂಲ ಹಿಡಿದಿರುವಂಥ ಒಂದು ಶಿವನ ಒಂದು ಚಿತ್ರವನ್ನು ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಏನೇ ಆಗಲಿ ಇಲ್ಲಿಗೆ ಬರುದಂತೇಳಿ ಹೇಳಿದೆ, ನನಗಂತೂ ತುಂಬ ಖುಷಿ. ಇವರು ಮೋಹಿನಿ ಮಾಯಿ ಅವರು ಅಂತೇಳಿ ಹೇಳಿ ನಮ್ಮ ಅರ್ಚಕರ ಮಿಸ್ಸಸ್. ಅದೇ ರೀತಿ ಮಧ್ಯಾಹ್ನ ಪಾಪ ನಿದ್ದೆಯನ್ನು ಸರಿ ಮಾಡದೆ ನನಗೆ ರಂಗೋಲಿ ಮಾಡುವಾಗ ಬೋರ್ ಆಗ್ತದೆ ಅಥವಾ ನಾನು ಒಬ್ಬಳೇ ಆಗ್ತೇನೆ ಅಲ್ಲ ಅಂತೇಳಿ ಹೇಳಿ ಪಾಪ ಬಂದಿದ್ದಾರೆ, ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಮಾಯಿ ನಮಸ್ತೆ. ಮಾಯಿಯವರು ಈಗ ಒಂದು ಚಂದದ ಒಂದು ಹಾಡನ್ನು ಹೇಳ್ತಾರೆ, ಅಭಂಗ. ನೋ ಮೈ ಬಾಡಿಯದ್ದ ಚಂದ್ರ ಮಾತಿ ಶುಭ್ರ ಗಂಗ ಲಿಂಪಿಲೆ ಸರ್ವಾಂಗ ಚಿತ ಭಸ್ಮ, ಲಿಂಪಿಲೆ ಸರ್ವಾಂಗ ಚಿತ ಭಸ್ಮ, ಗಳ ಸರ್ಪಮಾಳ ಲ್ಯಾಲ ವ್ಯಾಘ್ರಂಬರು, ಶಿವತೋ ಶಂಕರ ಸತ್ಯ ತೋಚಿ, ಶಿವತೋ ಶಂಕರ ಸತ್ಯ ತೋಚಿ, ಶಂಖಸಿಂಗನಾದ ಗಜೆ ಶಿವಗನ, ಪಾಯಿ ಭಕ್ತ ಜನ ಓಳಂಬಿಸಿ, ಬಾಡಿ ಅರ್ಧ ಚಂದ್ರ ಮಾತೆ ಶುಭ್ರ ಗಂಗಾ, ಲಿಂಪಿಲೆ ಸರ್ವಾಂಗ ಚಿತ ಭಸ್ಮ, ಲಿಂಪಿಲೆ ಸರ್ವಾಂಗ ಚಿತ ಭಸ್ಮ, ಹರ ಹರ ಶಂಕರ ಸಾಂಬ ಸದಾ ಶಿವ, ಹರ ಹರ ಶಂಕರ ಸಾಂಬ ಸದಾ. ಕೈಲಾಜೆ ಉಮಾಮಹೇಶ್ವರ ಟೆಂಪಲ್. ಇಲ್ಲಿ ನಾನು 7ನೇ ವರ್ಷ ಹಾಕ್ತಾ ಇರುವಂತಹ ಒಂದು ಶಿವನ ರಂಗೋಲಿ ನೀವು ನೋಡ್ಬೋದು. ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಇಲ್ಲಿಗೆ ರಂಗೋಲಿ ಬಿಡಿಸುವ ಕಾರ್ಯಕ್ರಮ ಮುಗೀತು. ಮಾಯಿಗೆ ಇವನ್ ನನ್ನ ಸ್ಟೂಡೆಂಟ್ ಅಮಿತ್ ಕೈಲಾಜೆ. ಸೊ ಈಗ ಮನೆಗೆ ಹೊರಡ್ತಾ ಇದ್ದೇನೆ. ನಮಸ್ತೆ. ಸೊ ಇಲ್ಲಿಗೆ ಬೆಳಿಗ್ಗೆ 10 ಗಂಟೆಯಿಂದ ಆರಂಭಿಸಿ ತುಂಬ ಬ್ರೇಕನ್ನು ತಗೊಂಡು ಮಧ್ಯಾಹ್ನ 3ವರೆಗೆ ಮುಗಿಸಿದಂತಹ ಶಿವನ ರಂಗೋಲಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹೇಗಾಗಿದೋ ಗೊತ್ತಿಲ್ಲ, ಅಂತೂ ಇಂತೂ ಭಕ್ತಿ ಭಾವದಿಂದ ಇದನ್ನು ಮಾಡಿದ್ದೆ. ಸೊ ಕೆಲಸ ಎಲ್ಲ ಮುಗಿದು ಹೊರಡುವ ಸಮಯಕ್ಕೆ ಮಾಯಿಯವರು ಹೇಳಿದರು, ಮನೆಯಲ್ಲಿ ಹಲಸಿನಕಾಯಿ ಇದೆ, ತಗೊಂಡು ಹೋಗು. ಹಲಸಿನಕಾಯಿ ಅಂತೇಳಿ ಹೇಳಿದರೆ ಯಾರಿಗೆ ಬೇಡ, ಅದರಿಂದ ಭಾಳಷ್ಟು ಪದಾರ್ಥಗಳನ್ನು ಮಾಡಬಹುದು. ಸೊ ಖಂಡಿತವಾಗಿಯೂ ಕೊಡಿ ಅಂತೇಳಿ ಹೇಳಿದೆ. ಹಾಗೆ 2 ಹಲಸಿನಕಾಯಿಯನ್ನು ಅವರು ಕೊಟ್ಟರು. ಅವರ ಮನೆ ಪಕ್ಕದಲ್ಲೇ ಇತ್ತು ಹಲಸಿನ ಮರ, ಅದರಿಂದ 2 ಕಾಯಿಯನ್ನು ಕೊಟ್ಟರು. ಅದನ್ನು ಏನಾದರೂ ಒಂದು ಕೊದ್ದೆಲು ಗಶ್ಯ ಯಾವುದಕ್ಕಾದ್ರೂ ಒಂದು ಯೂಸ್ ಮಾಡಬಹುದಲ್ವಾ, ಹಾಗೆ ನಾನು ತಗೊಂಡೆ. ಸೊ ಆಯಿತು, ಬಂದ ಕಾರ್ಯವು ಮುಗೀತು. ಸೊ ಶಿವರಾತ್ರಿಗಿನ್ನು ಮತ್ತೊಮ್ಮೆ ಈ ಒಂದು ದೇವಸ್ಥಾನಕ್ಕೆ ಬರಲಿಕ್ಕುಂಟು ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ಟಾಟಾ, ಬಾಯ್ ಬಾಯ್. ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಓಂ ಶಿವಾಯ ನಮಃ. ಥ್ಯಾಂಕ್ ಯು. ಬಾಯ್ ಬಾಯ್.